ನಮಸ್ಕಾರ ವೀಕ್ಷಕರೇ, ಯುವ ನ್ಯೂಸ್ಗೆ ಸ್ವಾಗತ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭೂ ಸ್ವಾಧೀನದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಇವತ್ತೇನು ಬಿಡದಿ ಹತ್ತಿರ ಭೂ ಸ್ವಾಧೀನ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮಿದೆ. ನಾವು ಈ ಸರ್ಕಾರಗಳಿಗೆ ಮತ್ತೆ ಈ ರಾಜ್ಯವನ್ನು ಆಳಿರ್ತಕ್ಕಂಥ ಹಿಂದಿನ ಸರ್ಕಾರಗಳಿರ್ಬೋದು, ಈಗಿನ ಸರ್ಕಾರಗಳಿರ್ಬೋದು, ರೈತರ ಭೂ ಸ್ವಾಧೀನ ಮಾಡೋದ್ರಿಂದ ರೈತರಿಗೆ ಆಗ್ತಕ್ಕಂಥ ನಷ್ಟಗಳೇನು, ರೈತರಿಗೆ ಆಗ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳೇನು, ಆರ್ಥಿಕ ಸಮಸ್ಯೆಗಳೇನು, ಅವರ ಉದ್ಯೋಗಿಕ ಸಮಸ್ಯೆಗಳ ಬಗ್ಗೆ ಇವತ್ತು ಯಾರೂ ಮಾತಾಡ್ತಾ ಇಲ್ಲ. ಹೋರಾಟದಲ್ಲಿಯೂ ಸಹಿತ ರೈತರಿಗೆ ಆಗ್ತಕ್ಕಂಥ ಕಷ್ಟಗಳ ಬಗ್ಗೆ ಯಾರು ಹೇಳ್ತಾ ಇಲ್ಲ. ತಮ್ಮ ಪ್ರಚಾರಕ್ಕೋಸ್ಕರ ಇವತ್ತಿನ ದಿವಸ ನಾಟಕೀಯವಾಗಿ ಈ ರಾಜಕೀಯ ಪಕ್ಷದ ನಾಯಕರು ಇವತ್ತಿನ ದಿವಸ ಭೂ ಸ್ವಾಧೀನ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ನೀವೇನು ಭೂ ಸ್ವಾಧೀನವನ್ನು ಮಾಡ್ತಾ ಇದ್ದೀರಲ್ಲ, ಕರ್ನಾಟಕ ಸರ್ಕಾರ, ಈಗಿನ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರಗಳು ಇರ್ಬೋದು, ಆದರೆ ಇವತ್ತು ನೀವು ಮಾಡ್ತಾ ಇದ್ರೆ, ಹಿಂದೆ ಅವ್ರು ಮಾಡಿದ್ರೆ, ಮತ್ತೆ ಮುಂದೆ ಅವ್ರು ಬಂದರು ಅದನ್ನೇ ಮಾಡೋರು. ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಕ್ಕಂಥ ಈ ಖಾಸಗಿ ಕಂಪನಿಗಳಿರ್ಬೋದು, ಸರ್ಕಾರ ಇರ್ಬೋದು, ಮತ್ತು ರೈಲ್ವೆ, ರಸ್ತೆ, ಹೀಗೆ ಹಲವಾರು ಮತ್ತು ಪುನರ್ವಸತಿ ಕೇಂದ್ರ, ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಭೂ ಸ್ವಾಧೀನವನ್ನು ಮಾಡಿಕೊಳ್ತಾರೆ. ಅದಕ್ಕಿಂತ ಮೊದಲು ಇವತ್ತು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ರೈತರಿಗೆ ಏನೇನು ಸಮಸ್ಯೆಗಳು ಭೂ ಸ್ವಾಧೀನದಿಂದ ಆಗುತ್ತೆ, ಭೂ ಸ್ವಾಧೀನದಿಂದ ರೈತನ ಜೀವನ ಏನಾಗುತ್ತೆ ಅಂತ ಮೊದಲು ಈ ರಾಜಕಾರಣಿಗಳು ತಿಳ್ಕೋಬೇಕು. ಅದಕ್ಕಿಂತ ಮೊದಲು ಈಗ ನಾವು ಹೇಳ್ತಕ್ಕಂಥ ವಿಷಯದ ಬಗ್ಗೆ ರೈತರು ಗಮನ ಕೊಡಬೇಕು. ಯಾಕಂತಂದರೆ ಇವತ್ತು ಆರ್ಥಿಕತೆ ಮತ್ತು ಜೀವನೋಪಾಯ ಸಂಪೂರ್ಣ ನಾಶ ಆಗಿ ಹೋಗುತ್ತೆ ರೈತರು. ಇವತ್ತಿನ ದಿವಸ ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರಿಂದ ಅದನ್ನು ಬೇರೆ ಬೇರೆ ಕಂಪ್ನಿಗಳಿಗೆ, ರಸ್ತೆಗಳಿಗೆ ಎದಕ್ಕಾದ್ರೂ ಯೂಸ್ ಮಾಡೋದ್ರಿಂದ, ಆದರೆ ನಾವು ಬೇರೆ ಬೇರೆ ಯಾರಾದರೂ ಉದ್ಧಾರ ಆಗ್ಬೋದು. ಆದರೆ ರೈತ, ಭೂಮಿ ಕೊಟ್ಟಿರ್ತಕ್ಕಂಥ ರೈತ, ಅವನ ಆರ್ಥಿಕತೆ ಮತ್ತು ಜೀವನೋಪಾಯ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ರೈತ ಉದ್ಯೋಗದಲ್ಲಿ ನಷ್ಟ ಮಾಡ್ಕೊಳ್ತಾನೆ. ಹೇಗೆ ಅಂತಂದರೆ ಇವತ್ತು ರೈತ ಏನು ಮಾಡ್ತಾನೆ, ಅದನ್ನೇ ಅವರು ಪೂರ್ವಜರ ಕಾಲದಾಗಿದ್ದು ನಂಬ್ಕೊಂಡು ಬಂದಿರ್ತಾನೆ. ಯಾಕಂದರೆ ವರ್ಷ ಆದಾಯ ಬರುತ್ತೆ ಅವನಿಗೆ. ಭೂಮಿ ಕಳೆದುಕೊಂಡ್ಮೇಲೆ ಒಂದು ದುಡ್ಡು ಕೊಟ್ಟು ಹೋಗ್ಬಿಡ್ತೀರ, ಆ ದುಡ್ಡನ್ನು ಕೊಟ್ಟು ಭೂಮಿ ಖರೀದಿ ಮಾಡಲಿಕ್ಕೆ ರೈತರಿಗೆ ಆಗಲ್ಲ. ಯಾಕಂದರೆ ಆ ದುಡ್ಡು ಬರಬೇಕಾದ್ರೆ ರೈತ 5 ರಿಂದ 10 ವರ್ಷ ತಮ್ಮ ಸರ್ಕಾರದ ಭೂ ಸ್ವಾಧೀನಕ್ಕೆ ಎಲ್ಲಾಡಬೇಕಾಗುತ್ತೆ. ಆದರೆ ಮೊದಲನೇದಾಗಿ ಉದ್ಯೋಗ ನಷ್ಟ ಹೇಗಾಗುತ್ತೆ. ಇವತ್ತು ರೈತ ಭೂಮಿ ಕಳ್ಕೊಂಡ ತಕ್ಷಣ ರೈತನಿಗಷ್ಟೇ ನಷ್ಟ ಆಗೋದಿಲ್ಲ. ಈ ಸರ್ಕಾರ ವಿಚಾರ ಮಾಡಬೇಕು. ಇವತ್ತು ರೈತನಿಗೆ ನಾವು ಏನು ಅವನಿಗೆ ಉದ್ಯೋಗದ ಬಗ್ಗೆ ಏನು ಪರಿಕಲ್ಪನೆ ಇಟ್ಕೊಂಡಿದ್ದೀವಿ, ರೈತನಿಗೆ ಏನು ಉದ್ಯೋಗ ಕೊಡಲಿಕ್ಕೆ ಆಗ್ತದೆ, ಅವನ ಜೀವನೋಪಾಯಕ್ಕಾಗಿ ನಾವು ಏನು ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಪೂರ್ವಜರ ಕಾಲದಾಗಿಂದ ಅವರು ಭೂಮಿಯನ್ನು ಉಳಿದು ವರ್ಷ ಆದಾಯವನ್ನು ತಂದು ಜೀವನೋಪಾಯನ ಮಾಡ್ತಾ ಇದ್ದಾರೆ. ಆದರೆ ರೈತ ಭೂಮಿ ಕಳೆದುಕೊಂಡ ತಕ್ಷಣ ರೈತನೊಬ್ಬನೇ ನಷ್ಟ ಆಗೋದಿಲ್ಲ, ರೈತನೊಬ್ಬನೇ ನಿರ್ಗತಿಕರಾಗೋದಿಲ್ಲ. ಯಾಕಂದರೆ ಅವನ ಭೂಮಿಯಲ್ಲಿ ದುಡಿತಕ್ಕಂಥ ರೈತ ಕಾರ್ಮಿಕರು ಅಂತ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಈಗ 10 ಎಕರೆ ಭೂಮಿಯನ್ನು ಉಳುಮೆ ಮಾಡಬೇಕಾದ್ರೆ ಅಲ್ಲಿ ಸಾವಿರಾರು ಜನ ರೈತರು ದುಡಿತಾ ಇರ್ತಾರೆ. ಅವ್ರಿಗೆ ರೈತ ಕಾರ್ಮಿಕರು ಅಂತಾರೆ. ಅವರೆಲ್ಲ ಬೀದಿಗೆ ಬರ್ತಾರೆ. ಅವ್ರ ಬಗ್ಗೆ ಈ ಸರ್ಕಾರದ ನಿಲುವೇನು? ಈ ರಾಜಕಾರಣಿಗಳು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ರೈತ ಅಷ್ಟೇ ಭೂಮಿ ಕಳ್ಕೊಂಡು ಲಾಸ್ ಆಗಲ್ಲ, ರೈತ ಕಾರ್ಮಿಕರು ಬೀದಿಗೆ ಬಂದ್ಬಿಡ್ತಾರೆ. ಅವ್ರ ಪರಿಸ್ಥಿತಿ ಏನು? ಮತ್ತೆ ಈ ಇನ್ವೆಸ್ಟ್ಮೆಂಟ್ ಮತ್ತು ಅಸೆಟ್ಸ್ ಇದೆಲ್ಲ ಲಾಸ್ ಆಗುತ್ತೆ ರೈತರಿಗೆ. ಇವತ್ತಿನ ದಿವಸ ನಾವು ಭೂಮಿಯನ್ನು ಏನು ಅಕ್ವಿಜಿಷನ್ ಮಾಡ್ಕೊತೀವಿ, ಆಮೇಲೆ ರೈತ ಆ ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾನೆ. ಸಾಕಷ್ಟು ತೆಂಗಿನ ಮರಗಳನ್ನು ಹಚ್ಚಿರ್ತಾನೆ, ಸಾಕಷ್ಟು ವಿವಿಧ ಧಾನ್ಯಗಳನ್ನು ಬೆಳೀತಕ್ಕಂಥ ಏನೇನೋ ಮಾಡಿರ್ತಾನೆ. ಆದರೆ ಅವನು ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದಕ್ಕೆ ತಾವೇನು ಕೊಡ್ತಾ ಇದ್ದೀರಾ? ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದೀರಾ? ಅದು ಅಷ್ಟೇ ಅಲ್ಲ, ಇವತ್ತು ರೈತ ಭೂಮಿಯನ್ನು 10 ಎಕರೆ ಭೂಮಿಯನ್ನು ರೈತಾಪಿ ಮಾಡಬೇಕಾದ್ರೆ ಅಲ್ಲಿ ಬೋರ್ವೆಲ್ಲು, ಬಾವಿ, ಲಿಫ್ಟ್ ಇರಿಗೇಷನ್ನು, ಈ ರೀತಿ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಅದನ್ನು ಯಾರು ಕೊಡೋರು? ನೀವು ಭೂಮಿಗಷ್ಟೇ ಬೆಲೆ ಕೊಟ್ಟು ಹೋಗ್ಬಿಡ್ತೀರ. ಆದರೆ ರೈತನ ಇನ್ವೆಸ್ಟ್ಮೆಂಟಿಗೆ ಬೆಲೆ ಕೊಡೋರು ಯಾರು? ಅದಕ್ಕೆ ಇವತ್ತಿನ ದಿವಸ ತಾವೇನು
ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಮೊದಲು ರೈತನಿಗೆ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವೆಲ್ಲ ಏನು ಹೇಳ್ತೀರಾ, ಟೌನ್ಶಿಪ್ ಆಯಿತು, ಅದು ಆಯಿತು, ಫ್ಯಾಕ್ಟ್ರಿ ಬಂತು, ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬರ್ತಾವೆ ಅಂತ ತಾವೆಲ್ಲ ಹೇಳ್ತಾ ಇದ್ದಾರೆ. ಆದರೆ ರೈತನಿಗೆ ಉದ್ಯೋಗ ಭದ್ರತೆ ಏನು ಕೊಡ್ತಾ ಇದ್ದೀರಾ? ರೈತ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಏನು ಕೊಡ್ತಾ ಇದ್ದೀರಾ? ಇವತ್ತು ಬೆಂಗಳೂರಿನಲ್ಲಿ ಒಂದು ITBT ಕಂಪ್ನಿಯಲ್ಲಿ ಪ್ಯೂರ್ ಪೋಸ್ಟಿಗೆ ಹೋಗ್ಬೇಕಾದ್ರೆ ಡಿಗ್ರಿಯನ್ನು ಕೇಳ್ತಾ ಇದ್ದೀರಾ, ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದೀರಾ. ಕಂಪನಿಗಳು ಕ್ವಾಲಿಫಿಕೇಶನ್ ಕೇಳ್ತವೆ, ರೈತರಿಗೆ ಅದನ್ನೆಲ್ಲ ಕೊಡೋಕ್ಕಾಗತ್ತಾ? ಇವತ್ತು ಸಾವಿರಾರು ಜನ ರೈತ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥ ರೈತರನ್ನ ಬೀದಿಗೆ ತರ್ತಾ ಇದ್ದೀರಾ. ಅವನನ್ನ ಯಾವುದೇ ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಪ್ಯೂರ್ ಕೆಲಸಕ್ಕೂ ಹೋಗ್ಲಾರ್ದಂತೆಯಲ್ಲಿ ನೀವು ರೈತರನ್ನ ಇವತ್ತು ಜೀವಂತ ಹೆಣ ಮಾಡ್ಕೊಂಡಿದ್ದೀರ. ಸರ್ಕಾರದ ಇದು ಒಂದೇ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಇವರೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರ್ಯಾರು ಸರ್ಕಾರಗಳು ಬಂದಾಗ ಎಲ್ಲೆಲ್ಲಿ ಭೂ ಸ್ವಾಧೀನ ಮಾಡಿದ್ದೀರಾ, ಅಲ್ಲಿ ರೈತರ ಪರಿಸ್ಥಿತಿ ಏನು? ನೀವೆಲ್ಲ ಉತ್ತರ ಕರ್ನಾಟಕ ಹೋಗಿ ನೋಡಿ. ಅತಿ ಹೆಚ್ಚು ಈ ರಾಜ್ಯದಲ್ಲಿ ಭೂಮಿಗಳನ್ನ ಕಳೆದುಕೊಂಡಿರ್ತಕ್ಕಂಥ ಜಿಲ್ಲೆ ಯಾವುದಿದ್ರೆ ಅದು ಬಾಗಲಕೋಟೆ. ಅಲ್ಲಿ ಹೋಗಿ ನೋಡಿ, ಬಾಗಲಕೋಟೆ ಹಿನ್ನೀರಿನಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗಿದೆ, ದುಡ್ಡು ಬಂದಿದೆಯಾ ಇಲ್ಲ. ಒಬ್ಬ ಭೂ ಸ್ವಾಧೀನ ಅಧಿಕಾರಿಯನ್ನ ಚಪ್ಪಲಿಲ್ಲೇ ರೈತ ಹೊಡಿತಕ್ಕಂಥ ಸ್ಥಿತಿಗೆ ಈ ಸರ್ಕಾರಗಳು ಬರ್ತಾ ಇವೆ. ಅದಕ್ಕೋಸ್ಕರ ರೈತ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಭೂಮಿ ಕೊಡುವುದಕ್ಕಿಂತ ಮೊದಲು ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಎಷ್ಟು ಎಟಿ ಕಳ್ಕೊಂಡಿದ್ದಾರೆ, ಅವ್ರು ಯಾವ ರೀತಿ ಜೀವನವನ್ನು ಮಾಡ್ತಿದ್ವಿ, ಸರ್ಕಾರಗಳು ಅದನ್ನ ಮುಖ್ಯವಾಹಿನಿಗೆ ತರಬೇಕು. ರೈತರನ್ನು ನೋಡಬೇಕು. ನಾವು ದೇವನಹಳ್ಳಿಯಲ್ಲಿ ನೋಡಿ, ದೂರ ಹೋಗ್ಬೇಡಿ, ಉತ್ತರ ಕರ್ನಾಟಕ ಹೋಗ್ಬಿಡಿ, ಇಲ್ಲೇ ದೇವನಹಳ್ಳಿಯಲ್ಲಿ ನೋಡಿ. ರಾಜರಾಗಿರ್ತಕ್ಕಂಥ ರೈತರು ಇವತ್ತು ಕೂಲಿ ಕಾರ್ಮಿಕರಾಗಿ, ಭಿಕ್ಷುಕರಾಗಿ, ಅವ್ರ ಮಕ್ಕಳೆಲ್ಲ ಇವತ್ತು ಬೀದಿಲಿ ಅಲ್ಲೋ ಇಲ್ಲೋ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ, ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ದೇವನಹಳ್ಳಿ ನಾವು ಕೊಡ್ತಕ್ಕಂಥ ಹಣ ಭೂ ಸ್ವಾಧೀನ ಮಾಡಿದ ತಕ್ಷಣವೇ ರೈತನ ಜೇಬಿಗೆ ಬರುತ್ತಾ? ರೈತ ಭೂ ಸ್ವಾಧೀನ ಮಾಡಿದ್ರೆ ತಾವೆಲ್ಲ ಈಗ ರೆಡ್ ಜೂನ್ ಅಂತ ಘೋಷಣೆ ಮಾಡಿಬಿಟ್ಟಿರ್ತೀರ. ರೈತ ಅದ್ರ ಮೇಲೆ ಏನು ಮಾಡಕ್ ಬರಲ್ಲ. ತಾವು ಕೊಡ್ತಕ್ಕಂಥ ದುಡ್ಡು ಲ್ಯಾಂಡ್ ಅಕ್ವಿಸಿಷನ್ ಆದ್ಮೇಲೆ ಯಾವ ರೈತರಿಗಾದ್ರೂ 6 ತಿಂಗಳಲ್ಲಿ ಹಣ ಬಂದದ್ದು ನಿದರ್ಶನ ಇದ್ರೆ ಸರ್ಕಾರಗಳು ತೋರಿಸ್ಲಿ. ಸಾಕಷ್ಟು ಜನ ಹಣ ಪಡೆಯುವುದರಲ್ಲೇ ತಮ್ಮ ಜೀವನವನ್ನು ಕಳೆದುಕೊಂಡು ಹೋಗಿರ್ತಕ್ಕಂಥ ಸಾಕಷ್ಟು ನಿರಾಧಾರ ಸಭೆಗಳು ದೇವನಹಳ್ಳಿಯಲ್ಲಿದೆ, ಉತ್ತರ ಕರ್ನಾಟಕದಲ್ಲಿದೆ. ಅದಕ್ಕೆ ದಯವಿಟ್ಟು ಅಸಮಾಧಾನವನ್ನು ಬಿಟ್ಟು ಈ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರು, ಈ ಸರ್ಕಾರಗಳು ಇವತ್ತ ರೈತರ ಭೂಮಿಯನ್ನು ಪಡಲೇಬೇಕು ಅಂತಕ್ಕಂಥದ್ದನ್ನ ತಮ್ಮ ಪ್ರತಿಷ್ಠೆಯ ಪರವನ್ನು ಇಟ್ಟು ಹೋರಾಡ್ತಾ ಇದ್ದೀರಲ್ಲ, ಅದನ್ನು ಬಿಡಿ. ಇವತ್ತು ರೈತ ಮಳೆ ಇಲ್ಲದಾನೆ. ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಹೋಗಿ ನೋಡಿ, ಮಳೆ ಇಲ್ಲದಾನೆ, ಬರಗಾಲದ ಅಂಚಿನಲ್ಲಿದ್ದಾನೆ. ಅಲ್ಲಿರ್ತಕ್ಕಂಥ ರೈತ ಕಾರ್ಮಿಕರು ಗುಳ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮೊದಲು ಈ ಸರ್ಕಾರದ ಪ್ರತಿನಿಧಿಗಳು ಎಚ್ಚರ ವಹಿಸಬೇಕು. ಅದಕ್ಕೆ ನನ್ನ ಹಾಗೂ ನಮ್ಮ ವಾಹಿನಿಯಿಂದ ಏನು ಭೂ ಸ್ವಾಧೀನ ಮಾಡ್ತಕ್ಕಂಥ ಭೂ ಸ್ವಾಧೀನ ಮಾಡ್ತಕ್ಕಂಥ ಸರ್ಕಾರಗಳಲ್ಲಿ ಮತ್ತು ಸರ್ಕಾರದ ಪ್ರತಿನಿಧಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ಹಠಮಾರಿತನವನ್ನು ಬಿಡಿ. ರೈತರು ಜಮೀನು ಕೊಟ್ಟು ನೀವೆಲ್ಲ ಹೇಳ್ತೀರಾ, ಏನು ಹೇಳ್ತೀರಾ? ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀರಾ. ರೈತ ಇಲ್ಲ ಅಂದ್ರೆ ಈ ದೇಶ ಇಲ್ಲ ಅಂತ ಹೇಳ್ತೀರಾ. ಮತ್ತು ರೈತರ ಮೇಲೆ ಇಷ್ಟೆಲ್ಲ ಒತ್ತಾಯ ಮಾಡಿ ಭೂಮಿಯನ್ನು ಯಾಕೆ ಪಡೆದುಕೊಳ್ತೀರಾ? ಬಿಟ್ಬಿಡಿ ರೈತನ ಬದುಕಲಿಕ್ಕೆ. ರೈತ ಬದುಕಿದ್ರೆ ದೇಶನ ಬದುಕಿಸ್ತಾನೆ. ಅದಕ್ಕೆ ತಮ್ಮ ಯೋಜನೆಗಳು, ತಮ್ಮ ಪಾಲಿಸಿಗಳು ತಮ್ಮ ಸರ್ಕಾರಿ ಇರೋರಿಗೆ ಮಾತ್ರ. ಮುಂದಿನ ಸರ್ಕಾರ ಬಂದ್ರೆ ಆ ಯೋಜನೆ ಇರಲ್ಲ, ಫಲಾನುಭವಿ ಇರಲ್ಲ. ಆದರೆ ಈ ರೈತ ಕಾಯಮಾಗಿ ಇರ್ತಾನೆ. ರೈತ ಕಾಯಮಾಗಿ ಅನ್ನವನ್ನು ಹಾಕ್ತಾನೆ ಈ ದೇಶಕ್ಕೆ. ದಯವಿಟ್ಟು ನನ್ನ ಕಳಕಳಿ ವಿನಂತಿ, ತಾವುಗಳು ಇವತ್ತಿನ ದಿವಸ ಸಾಕಷ್ಟು ಕೆಲಸ ಇದೆ ರಾಜಕಾರಣಿಗಳು ಮಾಡಲಿಕ್ಕೆ. ವಿರೋಧ ಪಕ್ಷಗಳನ್ನ ಹೇಳ್ತಾ ಇದ್ದೀನಿ, ಸಾಕಷ್ಟು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಾವು ಹೋರಾಟ ಮಾಡಿ. ಇವತ್ತು ನದಿಯಲ್ಲಿ ನೀರಿಲ್ಲ, ಬರಗಾಲ ಆವರಿಸ್ತಾ ಇದೆ. ವಿರೋಧ ಪಕ್ಷದವರು ಇವತ್ತು ಸಾಕಷ್ಟು ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ. ಅದನ್ನೆಲ್ಲ ತಡೀಲಿಕ್ಕೆ ಈ ಸರ್ಕಾರದ ಪ್ರತಿನಿಧಿಗಳು ಮತ್ತು ವಿರೋಧ ಪಕ್ಷದವರು ಪ್ರಯತ್ನ ಪಡಬೇಕು. ಅದನ್ನು ಬಿಟ್ಟು ಒಬ್ಬ ರೈತನ ಜಮೀನು ತೆಗೆದುಕೊಳ್ಳಲಿಕ್ಕೆ ತಮ್ಮ ಪ್ರತಿಷ್ಠೆಯನ್ನು ಈ ಕರ್ನಾಟಕದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರುವುದು ಇದು ಬಹಳ ಅವಮಾನದ ಘಟನೆ. ಅದಕ್ಕೆ ದಯವಿಟ್ಟು ನಮ್ಮ ರೈತ ಬಾಂಧವರು ಸಹಿತ ನಾವು ಭೂಮಿಯನ್ನ ಕೊಡೋದನ್ನೇ ವಿರೋಧಿಸ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಈಗ ತಮ್ಮಲ್ಲಿ ಇನ್ನೊಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ತಾವು ಕೈಗಾರಿಕೆಗಳಿಗೆ ಮತ್ತು ಇಂಟರ್ನ್ಯಾಷನಲ್ ITBTಗೆ ಬೇರೆ ದೇಶಗಳಿಗೆ ಬೇರೆ ದೇಶದ ಕಂಪ್ನಿಗಳಿಗೆ ತಾವೇನು ಒತ್ತನ್ನು ಕೊಡ್ತಾ ಇದ್ದೀರಲ್ಲ, ಅದೇ ಈಗ ನಮ್ಮ ರೈತ, ಈ ರಾಜ್ಯದ ರೈತ, ಆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕೊಡೋದಕ್ಕೆ ತಾವು ಈ ರೀತಿ ಹೋರಾಟವನ್ನು ಮಾಡಿ, ರೈತ ಬೆಳೆದಿರ್ತಾರಲ್ಲ ಬೆಳೆಗೆ ಬೆಲೆಯನ್ನ ಒದಗಿಸ್ಲಿಕ್ಕೆ ಈ ರೀತಿ ಹೋರಾಟಗಳನ್ನು ಯಾರಾದ್ರೂ ಮಾಡಿದ್ರ? ಲ್ಯಾಂಡ್ ಅಕ್ವಿಸಿಷನ್ ಅಂದ ತಕ್ಷಣ ಆ ಕಡೆ ಈ ಕಡೆ ಬರ್ತೀರಾ. ರೈತ ಇವತ್ತಿನ ದಿವಸ ಹೂ ಮಾರ್ಕೆಟಲ್ಲಿ ಹೋಗಿ ನೋಡಿ, ಬೆಂಗಳೂರಲ್ಲಿ ಕೇರ್ ಮಾರ್ಕೆಟ್ ಹೋಗಿ ನೋಡಿ, ಹಣ್ಣು ಹಂಪಲುಗಳು ಬೆಳೆದಿರ್ತಕ್ಕಂಥ ರೈತ, ಹೂಗಳನ್ನು ಬೆಳೆದಿರ್ತಕ್ಕಂಥ ರೈತ ಇವತ್ತಿನ ದಿವಸ ಮಾರುಕಟ್ಟೆಗೆ ಬಂದ್ರೆ ಬೆಲೆ ಇಲ್ಲದೆ ಇವತ್ತು ರೋಡಿಗೆ ಚೆಲ್ಲಿ ಹೋಗ್ತಾ ಇದ್ದಾನೆ. ಆಮದುಗಳನ್ನ, ವಸ್ತುಗಳನ್ನ ರೋಡಲ್ಲಿ ರಸ್ತೆ ಹೋಗ್ತಾ ಇದ್ದಾನೆ. ಅದು ನಿಮ್ಗೆ ಕಾಣಿಸ್ತಾ ಇಲ್ವಾ? ರೈತರ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ದಯವಿಟ್ಟು ತಾವುಗಳು ಇಂಥ ಯಾವುದೋ ಒಂದು ಬಿಡದಿಯ ಭೂ ಸ್ವಾಧೀನ ಇಂಥವೆಲ್ಲ ಬಿಡಬೇಕು. ತಮಗೆ ಸಾಕಷ್ಟು ಕೆಲಸ ಇದೆ. ಈಗಾಗಲೇ ಕರ್ನಾಟಕದ ಬಿಡದಿಯನ್ನ ನೀವು ನಾನು ತಗೊಳ್ಳೇಬೇಕು, ನಾನು ಅದು ಕೊಡಿಸಬಾರ್ದು ಈ ರೀತಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇವತ್ತು ಈ ರಾಜ್ಯದ ವಿರೋಧ ಪಕ್ಷಗಳಿಗೆ ಮತ್ತು ಆಡಳಿತ ಮಾಡತಕ್ಕಂಥ ಪಕ್ಷಗಳಿಗೆ ನಾನು ಕೇಳ್ತಾ ಇದ್ದೀನಿ, ನೀವು ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಭೂ ಸ್ವಾಧೀನ ಮಾಡಿದ್ದೀರಾ, ಎಷ್ಟೆಷ್ಟು ಕೈಗಾರಿಕೆಗಳನ್ನು ತೆಗೆದಿದ್ದೀರಾ, ಅದರಲ್ಲಿ ರೈತರ ಭೂಮಿಯನ್ನೇ ಕಸ್ಕೊಂಡಿದ್ದೀರಾ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಷ್ಟು ಕಂಪನಿಗಳನ್ನ ಈ ರಾಜ್ಯಕ್ಕೆ ಬೇರೆ ಕಡೆಯಿಂದ ತಂದಿದ್ದೀರಾ? ಒಂದು ಅರ್ಥ ಮಾಡಬೇಕು. ಕೊಪ್ಪಳದಲ್ಲಿ ಹೋಗಿ ನೋಡಿ, ಇವತ್ತಿನ ದಿವಸ ಅಲ್ಲೆಲ್ಲ ಬಡಬಗ್ರು ಇವತ್ತು ಉಸಿರಾಡಕ್ಕಾಗ್ತಾ ಇಲ್ಲ. ಅಂತ ಕಂಪನಿಗಳು ಬೇಕಾಗಿಲ್ಲ. ನಮ್ಮ ರೈತಾಪಿ ಉಳಿದ್ರೆ ಸಾಕು, ಈ ಕರ್ನಾಟಕ ಸಮೃದ್ಧಿ ಆಗುತ್ತೆ, ನಮ್ಮ ಕನ್ನಡ ನಾಡು ಹಸಿರಾಗಿರುತ್ತೆ, ನಾವೆಲ್ಲರೂ ಬಾಂಧವ್ಯದಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಂಡತನವನ್ನು ಬಿಟ್ಟು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲ ನಾಯಕರು ಸಹಿತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಹೊರತಾಗಿ ರೈತರನ್ನ ಒಡೆದಾಡ್ತಕ್ಕಂಥ ನೀತಿ, ರೈತರಲ್ಲಿ ಜಗಳ ಹಚ್ಚತಕ್ಕಂಥ ನೀತಿ ಮತ್ತೆ ರೈತರನ್ನ ಬೀದಿಗೆ ತರ್ತಕ್ಕಂಥದ್ದನ್ನ ಬಿಡದಾಯಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರೈತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದನ್ನ ನಮ್ಮ ವಾಹಿನಿ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ವಂದನೆ.